ಎಲ್ಲರಿಗೂ ನಮಸ್ಕಾರಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ತಮ್ಮ ಶಾಲೆ ಹೆಸರನ್ನು ಬರ್ಕೋತಕ್ಕಂಥದ್ದು ಸಾಧನಾ ಪರೀಕ್ಷೆ 3 ಅಂದ್ರೆ FA3 ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್. ಈ ಒಂದು FA3 ಅನ್ನ ಈ ಒಂದು ಸೆಮಿಸ್ಟರ್ 2 ನಲ್ಲಿ 3 ಮತ್ತು 4ನೇ FA ಪರೀಕ್ಷೆಗಳನ್ನು ತೆಗೆದುಕೊಳ್ಳಬೇಕಾಗಿರುತ್ತೆ. ಹೀಗಾಗಿ ಈ ಒಂದು 6ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ FA3 ಮಾಡೆಲ್ ಕ್ವೆಶ್ಚನ್ ಪೇಪರ್ ಪ್ಲಸ್ ಇದರ ಜೊತೆಗೆ ಆನ್ಸರ್ಗಳು ಕೂಡ ಈ ವಿಡಿಯೋದಲ್ಲಿ ಲಭ್ಯ ಇದೆ ಅಂತ ಹೇಳುತ್ತಾ ಈಗ ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ, ನಂತರ ಅದರ ಉತ್ತರಗಳನ್ನು ನೋಡ್ತಾ ಹೋಗೋಣ. ವಿಭಾಗ 1 ಬಹು ಆಯ್ಕೆ ಪ್ರಶ್ನೆಗಳಿವೆ. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1ನೇ ಪ್ರಶ್ನೆ, ತಾಪಮಾನವನ್ನು ಅಳೆಯುವ ಅಂತಾರಾಷ್ಟ್ರೀಯ ಏಕಮಾನ SI ಯೂನಿಟ್ ಯಾವುದು ಅಂದರೆ ಸೆಲ್ಸಿಯಸ್, ಫ್ಯಾರೆನ್ಹೀಟ್, ಸಿ ಆಪ್ಷನ್ ಕೆಲ್ವಿನ್, ಡಿ ಜೌಲ್. 2ನೇ ಪ್ರಶ್ನೆ, ನೀರಿನ ಆವಿಯ ತಂಪುಗೊಂಡು ನೀರಿನ ಹನಿಗಳಾಗಿ ಪರಿವರ್ತನೆಯಾಗುವ ಪ್ರಕ್ರಿಯೆ ಯಾವುದು ಅಂದರೆ ಆವಿಕರಣ, ಸಾಂದ್ರೀಕರಣ, ಸಂಗ್ರಹಣೆ, ಭಟ್ಟಿಸುವಿಕೆ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದನ್ನು ಕ್ರಮಾಕ್ಷರಗಳನ್ನು ಬರೀತಕ್ಕಂಥದ್ದು. 3ನೇ ಪ್ರಶ್ನೆ, ಮರಳು ಮತ್ತು ನೀರು ಮಿಶ್ರಣವನ್ನು ಬೇರ್ಪಡಿಸಲು ಕೆಳಗಿನ ಯಾವ ವಿಧಾನವನ್ನು ಬಳಸಲಾಗುತ್ತದೆ? ಆವಿಕರಣ, ಸೋಸುವಿಕೆ, ಶೋಧನೆ, ಕಾಳು ಬೀಸುವಿಕೆ ಅಂತ. ಇನ್ನು ವಿಭಾಗ 2ರಲ್ಲಿ ಇದು ಕೂಡ 1 ಅಂಕದ ಪ್ರಶ್ನೆಗಳಿಗೆ 3 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ. 4ನೇ ಪ್ರಶ್ನೆ, ಸಾಮಾನ್ಯ ಮಾನವ ದೇಹದ ಉಷ್ಣಾಂಶವು ಸೆಲ್ಸಿಯಸ್ ಅಳತೆಯಲ್ಲಿ ಎಷ್ಟಿದೆ? 5ನೇ ಪ್ರಶ್ನೆ, ನೀರಿನ ಸ್ಥಿತಿಯ ಪ್ರಮಾಣದಲ್ಲಿ ಕಂಡುಬರುವ 2 ಪ್ರಮುಖ ಹಂತಗಳನ್ನು ಹೆಸರಿಸಿ. ಇನ್ನು 6ನೇ ಪ್ರಶ್ನೆ, ಸೆಲ್ಸಿಯಸ್ ಮಾಪಕದಲ್ಲಿ ನೀರಿನ ಘನೀಕರಣ ಬಿಂದು ಎಷ್ಟು ಅಂತ. ವಿಭಾಗ 3ರಲ್ಲಿ 2 ಅಂಕದ 2 ಪ್ರಶ್ನೆಗಳಿದ್ದು ಒಟ್ಟು 4 ಅಂಕಗಳು. 7ನೇ ಪ್ರಶ್ನೆ, ನೀರಿನ ಕುದಿಯುವ ಬಿಂದು ಬಾಯ್ಲಿಂಗ್ ಪಾಯಿಂಟ್ ಮತ್ತು ಘನೀಕರಣ ಬಿಂದು ಫ್ರೀಜಿಂಗ್ ಪಾಯಿಂಟ್ಗಳನ್ನು ಸೆಲ್ಸಿಯಸ್ ಮಾಪಕದಲ್ಲಿ ತಿಳಿಸಿ. 8ನೇ ಪ್ರಶ್ನೆ, ಜಲಚಕ್ರದ ಪ್ರಕ್ರಿಯೆಯಲ್ಲಿ ಬರುವ 4 ಮುಖ್ಯ ಹಂತಗಳನ್ನು ಹೆಸರಿಸಿ. ಇನ್ನು ವಿಭಾಗ 4 ಇದು 3 ಅಂಕದ ಪ್ರಶ್ನೆಗಳು. ಇಲ್ಲಿ 2 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 3 ಅಂಕ ಅಂದ್ರೆ ಒಟ್ಟು 6 ಅಂಕಗಳು. ಥರ್ಮಾಮೀಟರ್ ಅನ್ನು ಬಳಸುವಾಗ ಅಥವಾ ಹಿಡಿದಾಗ ಅನುಸರಿಸಬೇಕಾದ 3 ಮುನ್ನೆಚ್ಚರಿಕೆಗಳನ್ನು ಪಟ್ಟಿ ಮಾಡಿ. 10ನೇ, ಸೋಸುವಿಕೆ ವಿಧಾನದಲ್ಲಿ ಮಣ್ಣಿನ ನೀರನ್ನು ಬೇರ್ಪಡಿಸುವಿಕೆ ಪ್ರಕ್ರಿಯೆಯನ್ನು ವಿವರಿಸಿ ಮತ್ತು ಅದಕ್ಕೆ ಬೇಕಾದ ಸಾಧನಗಳನ್ನು ಹೆಸರಿಸಿ. ವಿಭಾಗ 5 4 ಅಂಕದ ಪ್ರಶ್ನೆ, ಒಂದೇ ಒಂದು ಪ್ರಶ್ನೆ ಇದೆ. ಜಲಚಕ್ರದ ಚಿತ್ರವನ್ನು ರಚಿಸಿ ಮತ್ತು ಅದರಲ್ಲಿರುವ ಆವಿಕರಣ, ಸಾಂದ್ರೀಕರಣ ಮತ್ತು ಮಳೆ ಬೀಳುವಿಕೆ ಮತ್ತು ಸಂಗ್ರಹಣೆ ಹಂತಗಳನ್ನು ಸರಿಯಾಗಿ ಗುರುತಿಸಿ ಅಂತ. ಈಗ ಈ ಒಂದು FA3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾವಣ. 1ನೇ ಉತ್ತರ ಸಿ ಕೆಲ್ವಿನ್, ಮೇಲ್ಗಡೆ ಪ್ರಶ್ನೆ ಪತ್ರಿಕೆ ಇದೆ. 2ನೇ ಬಿ ಸಾಂದ್ರೀಕರಣ, 3ನೇ ಬಿ ಸೋಸುವಿಕೆ, 4ನೇದು ಉತ್ತರ 37 ಡಿಗ್ರಿ ಸೆಲ್ಸಿಯಸ್, 5ನೇದು ಆವಿಕರಣ ಮತ್ತು ಸಾಂದ್ರೀಕರಣ, 6ನೇದು 0 ಡಿಗ್ರಿ ಸೆಲ್ಸಿಯಸ್, 7ನೇದು ನೀರಿನ ಘನೀಕರಣ ಬಿಂದು 0 ಡಿಗ್ರಿ ಸೆಲ್ಸಿಯಸ್, ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. 8ನೇ ಪ್ರಶ್ನೆ ಉತ್ತರ ಆವಿಕರಣ, ಸಾಂದ್ರೀಕರಣ, ಮಳೆ ಬೀಳುವಿಕೆ, ಸಂಗ್ರಹಣ. 9ನೇದಲ್ಲಿ ಚಿತ್ರವನ್ನು ಕೊಡಲಾಗಿದೆ, ಅದರ ಉತ್ತರಗಳನ್ನು ಕೂಡ ಇಲ್ಲಿ ಕೆಳಗಡೆ. ಥರ್ಮಾಮೀಟರ್ ಅನ್ನು ಓದುವಾಗ ವಿದ್ಯಾರ್ಥಿ 1 ಅಂದ್ರೆ ಇಲ್ಲಿದೆ ತೋರಿಸಿರುವಂತೆ ಇಳಿಜಾರಾಗಿ ಹಿಡಿಯಬಾರದು, ಬದಲಿಗೆ ಅದನ್ನು ನೇರವಾಗಿ ಹಿಡಿದಿರಬೇಕು. ವಿದ್ಯಾರ್ಥಿ 2 ಹಿಡಿದ ಹಾಗೆ ಹಿಡಿಬೇಕು ಅಂತ. 2ನೇ, ಥರ್ಮಾಮೀಟರ್ ಅನ್ನು ದ್ರವದಲ್ಲಿರಿಸಿದಾಗ ಗಾಜಿನ ಬಲ್ಬ್ ಪಾತ್ರೆ ತಳಕ್ಕೆ ಅಥವಾ ಬದಿಗೆ ಸ್ಪರ್ಶಿಸಬಾರದು. ವಿದ್ಯಾರ್ಥಿ 3ರಲ್ಲಿ ತೋರಿಸಿರುವಂತೆ ಅಂದ್ರೆ ಈ ರೀತಿಯಾಗಿ ಹಿಡಿಬಾರದು ಅಂತ. ಓದುವಾಗ ಕಣ್ಣುಗಳು ಪಾದರಸದ ಮಟ್ಟಕ್ಕೆ ಸಮಾನಾಂತರವಾಗಿರಬೇಕು ಅನ್ನುವಂಥ ಉತ್ತರ. 10ನೇ ಪ್ರಶ್ನೆಗೆ ಇದೆ, ಸೋಸುವಿಕೆ ಪ್ರಕ್ರಿಯೆಯನ್ನು ಕೆಸರು, ಘನ ಮತ್ತು ನೀರು ದ್ರವ ಮಿಶ್ರಣವನ್ನು ಬೇರ್ಪಡಿಸಲು ಬಳಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಶೋಧಕ ಕಾಗದವನ್ನು ಶಂಕು ಫನಲ್ನಲ್ಲಿ ಇರಿಸಲಾಗುತ್ತದೆ. ಮಿಶ್ರಣವನ್ನು ಶೋಧಕ ಕಾಗದ ಮೂಲಕ ಸುರಿದಾಗ ಘನಕಣಗಳಾದ ಕೆಸರು ಶೋಧಕ ಕಾಗದದಲ್ಲಿ ಉಳಿಯುತ್ತದೆ ಮತ್ತು ಶುದ್ಧೀಕರಿಸಿದ ದ್ರವವು ಕೆಳಗಿರುವ ಕೋನಿಕಲ್ ಫ್ಲಾಸ್ಕ್ನಲ್ಲಿ ಸಂಗ್ರಹವಾಗುತ್ತದೆ. ಈ ವಿಧಾನಕ್ಕೆ ಅಗತ್ಯವಾದ ಸಾಧನಗಳು ಕೋನಿಕಲ್ ಫ್ಲಾಸ್ಕ್, ತ್ರಿಪಾದ ಸ್ತಂಭ, ಶೋಧಕ ಅಂತಕ್ಕಂಥದ್ದು. ಇನ್ನ 11ನೇ ಪ್ರಶ್ನೆಯಲ್ಲಿ ಇದಕ್ಕೆ ಚಿತ್ರವನ್ನು ರಚನೆ ಮಾಡತಕ್ಕಂಥ ತಾವು ಪುಸ್ತಕವನ್ನು ನೋಡಿ ಚಿತ್ರವನ್ನು ರಚನೆ ಮಾಡಿ ಅಂತ ಹೇಳುತ್ತಾ ಇದು ಒಂದು 6ನೇ ತರಗತಿ ವಿಷಯಕ್ಕೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ FA3 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳ ವಿಡಿಯೋವನ್ನು ಮಾಡಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ಅಭಿನಂದನೆಗಳು.